ಏನಾಗಿದೆ ಸ್ಯಾಂಡಲ್ವುಡ್ಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುವಂತಹ ಸಮಯ ಇದು, ಸಂದರ್ಭ ಇದು. ಮಾದೇವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಕೆಲವೊಬ್ರು ಈ ಸಿನಿಮಾವನ್ನ ಹೋಗಿ ನೋಡಿರ್ತೀರಿ, ಮೆಚ್ಚಿರ್ತೀರಿ. ಮೊನ್ನೆ ತಾನೇ ಸಕ್ಸಸ್ ಮೀಟ್ ಕೂಡ 25ನೇ ದಿನ ಬಹಳ ಅದ್ಭುತವಾಗಿ ತುಂಬಿದೆ ಅನ್ನೋ ಹಿನ್ನೆಲೆಯಲ್ಲಿ ಸಕ್ಸಸ್ ಮೀಟ್ ಕೂಡ ಮಾಡಿದ್ರು. ಬಟ್ ಈಗ ಏನಾಗಿದೆ ಅಂದ್ರೆ, ಸಿನಿಮಾದ ನಿರ್ಮಾಪಕರಿಗೆ ಸಮಸ್ಯೆ ಆಗಿದೆ ಅಂದ್ರೆ ನಂಬ್ತೀರಾ? ಸಿನಿಮಾದ ನಿರ್ಮಾಪಕರು, ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಅವ್ರನ್ನ ಅನ್ನದಾತರು ಅಂತ ಕರೀತಾರೆ. ಅನ್ನದಾತರಿಗೆ ಇಂಥ ಅನ್ಯಾಯ ಆಗೋದು ಉಂಟಾ? ಯಾಕೆ ಹೀಗಾಯ್ತು? ಏನಾಗಿದೆ ಈ ಸ್ಯಾಂಡಲ್ವುಡ್ಗೆ? ಒಂದು ಕಡೆ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅಂತಾರೆ, ಜನ ಬಂದ್ರು ಸಿನಿಮಾ ಗೆಲ್ಲಿಸಿದ್ರು ನಿರ್ಮಾಪಕರ ನಡುವೆ ತಿಕ್ಕಾಟ ಆಗ್ತಾ ಇದೆ. ಜೂನ್ 6ನೇ ತಾರೀಕು ತೆರೆ ಕಂಡಂತಹ ಮಾದೇವ ಚಿತ್ರ ಸೂಪರ್ ಹಿಟ್. ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಅಭಿನಯದ ಸಿನಿಮಾ ಇದು. ಇತ್ತೀಚೆಗೆ ಸಕ್ಸಸ್ ಸಂಭ್ರಮ ಕೂಡ ಹಂಚಿಕೊಂಡಿತ್ತು ಇಟ್ಟಿ. ಇದೀಗ ಇಬ್ಬರು ನಿರ್ಮಾಪಕರ ನಡುವೆ ಹಣಕಾಸಿನ ವಿಚಾರಕ್ಕೆ ಜಗಳ ತಾರಕಕ್ಕೇರಿದೆ. ಈ ಸುದ್ದಿ ನೋಡಿದ್ರೆ ನೀವೇ ಕಾಪಾಡು ಮಾದೇವ ಅಂತೀರಾ. ಸಿನಿಮಾದ ಹೆಸರು ಮಾದೇವ, ಬಟ್ ಆ ಮಾದೇವ ಸಿನಿಮಾದ ನಿರ್ಮಾಪಕರನ್ನ ಆ ಮಾದೇವನೇ ಕಾಪಾಡಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಅದರ ಲಾಭ ನಷ್ಟ, ಆ ಸಂಭ್ರಮಾಚರಣೆ, ಇದೆಲ್ಲದರಲ್ಲೂ ಮೊದಲನೇ ಸಾಲಿನಲ್ಲಿ ಕುತ್ಕೋಬೇಕಾಗಿರೋದು, ನಿಂತ್ಕೋಬೇಕಾಗಿರೋದು ಹೀರೋ ಹೀರೋಯಿನ್ ಅಲ್ಲ. ಆ ಸಿನಿಮಾಕ್ಕೆ ಕಷ್ಟಪಟ್ಟು ಹೆಂಡತಿ ಮಕ್ಕಳು ಒಡವೆನೋ ಅಥವಾ ಮನೆ ಆಸ್ತಿಯೋ ಮಾರಿ ಹಣ ಹಾಕಿರ್ತಾರಲ್ಲ, ಅವ್ರುಗಳು ಮುಂದೆ ನಿಂತ್ಕೊಂಡು ಗೆಲ್ಲಿಸ್ಕೊಡಿ ಅಂತ ಕೇಳಬೇಕು. ಗೆಲ್ಲಿಸಿದಾಗ ಆ ಒಂದು ಹರ್ಷಕ್ಕೂ ಕೂಡ ಆ ಸೆಲೆಬ್ರೇಷನ್ ಅವರೇ ಮುಂದಿರಬೇಕು. ಬಟ್ ಅಂಥವ್ರಿಗಿಂತ ಪಾಡ ಯಾಕೆ ಹಿಂಗಾಯ್ತು ನೋಡ್ತಾ ಹೋಗೋಣ. ಮಾದೇವ ಸಿನಿಮಾ ಜೂನ್ 6ನೇ ತಾರೀಕು ರಿಲೀಸ್ ಆಗಿದೆ. ಸೂಪರ್ ಹಿಟ್ ಚಿತ್ರ ಕೂಡ ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಇತ್ತೀಚೆಗೆ ಸಕ್ಸಸ್ ಸಂಭ್ರಮ ಕೂಡ ಹಂಚಿಕೊಂಡಿತ್ತು ಈ ಸಿನಿಮಾ. ನವೀನ್ ರೆಡ್ಡಿ ನಿರ್ದೇಶನದ ಮಾದೇವ ಸಿನಿಮಾ. ಮೊದಲು ಸಿನಿಮಾ ಶುರು ಮಾಡಿದ್ದೆ ನಿರ್ಮಾಪಕ ಸುಮಂತ್. ಅಂದ್ರೆ ಇವ್ರು ಹಣ ಹಾಕಿದ್ದು. ಈಗ ಒಂದು ಬೆಳೆಯೋಕ್ಕಿಂತ ಮುಂಚೆ ಬೀಜ ಹಾಕೋದು ಅಂತಾರಲ್ಲ, ನೀರು ಎರಿಯೋದು ಅಂತಾರಲ್ಲ, ಅದನ್ನೆಲ್ಲ ಶುರು ಮಾಡಿದ್ದು ಈ ಸುಮಂತ್ ಅವರು. ಬಟ್ ಎಲ್ಲಿದ್ದಾರೆ ಸುಮಂತ್ ಅವರು ಈ ಸಿನಿಮಾದಲ್ಲಿ ಈಗ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಕಾಣೆ ಆಗ್ಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದಾರೆ? ಆದರೆ ಕೊನೆಯಲ್ಲಿ ಸಿನಿಮಾ ಟೇಕ್ ಆಫ್ ಮಾಡಿದ್ದು ನಿರ್ಮಾಪಕ ಕೇಶವ್. ಹೆಸರು ಕೇಳಿಸ್ಕೊಳ್ಳಿ, ಮೊದಲು ಸಿನಿಮಾ ಶುರು ಮಾಡಿದ್ದು ನಿರ್ಮಾಪಕ ಸುಮಂತ್ ಅವರು, ಕೊನೆಯಲ್ಲಿ ಟೇಕ್ ಆಫ್ ಮಾಡಿದ್ದು ಅಂದ್ರೆ ರಿಲೀಸ್ ಸಂದರ್ಭದಲ್ಲಿ ಕುಣಿದಾಡಿದ್ದು ಮೆರೆದಾಡ್ತಾ ಇರೋದು ನಿರ್ಮಾಪಕ ಕೇಶವ್ ಅಂತ. 1.5 ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದ್ರು ಸುಮಂತ್. ಸಿನಿಮಾ ಹಿಟ್ಟಾಗಿ ಕೋಟಿ ಕೋಟಿ ಕಲೆಕ್ಷನ್ ಆಗ್ತಾ ಇದೆ. ಆದರೆ ಸುಮಂತ್ಗೆ ಹಣವನ್ನ ಇಲ್ಲಿ ತನಕ ಆ ಪಾರ್ಟ್ನರ್ ಕೇಶವ್ ಏನಿದ್ದಾರೆ ಸೆಟಲ್ ಮಾಡಿಲ್ಲ. 1 ರೂಪಾಯಿ ಹಂಚ್ಕೊಂಡಿಲ್ಲ. 1.5 ಕೋಟಿ ಹಣ ಮತ್ತು ಅದರ ಆ ಸಿನಿಮಾದಲ್ಲಿ ಏನು ಲಾಭ ಬರುತ್ತೆ ಅದರ 25% ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಮಾತುಕತೆ ಆಗಿತ್ತು, ಅಗ್ರಿಮೆಂಟ್ ಆಗಿತ್ತು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಆರ್ ಕೇಶವ ದೇವಸಂದ್ರ, ಇವರು ಸೆಕೆಂಡ್ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ. ಸಿನಿಮಾ ಎಲ್ಲವೂ ಆಗಿದೆ. ಇನ್ನೇನು ರಿಲೀಸ್ ಟೈಮ್ನಲ್ಲಿ ಏನೋ ಕೆಲವೊಂದು ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ವಿಚಾರವೋ ಮತ್ತೊಂದೋ. ಈ ಕೇಶವ್ ದೇವಸಂದ್ರ ಅನ್ನೋರು ಎಂಟ್ರಿ ಕೊಡ್ತಾರೆ. ಓಕೆ, ಮುಂದಿಂದೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ಟೇಕ್ ಓವರ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ, ಸಿನಿಮಾ ರಿಲೀಸ್ ಮಾಡೋಣ. ರಿಲೀಸ್ ಆಗ್ತಾ ಇದ್ದಂತೆ ನೀವೇನು ಹಣ ಹಾಕಿದ್ರಿ ಅದನ್ನು ಪೂರ್ತಿ ತಗೊಳ್ಳಿ, ಅದ್ರ ಜೊತೆಗೆ ಸಿನಿಮಾದ ಲಾಭ ಬರುತ್ತಲ್ಲ, ಆ ಲಾಭದಲ್ಲಿ 75% ನನಗೆ, 25% ನಿಮಗೆ, ಆಯ್ತಾ ಅಂತ ಮಾತುಕತೆ ಮಾಡಿ ಸಿನಿಮಾ ಪ್ರೊಡ್ಯೂಸರ್ ಸಿನಿಮಾವನ್ನು ರಿಲೀಸು ಮಾಡಿದ್ದಲ್ದೆ ಈಗ ಪುಣ್ಯಾತ್ಮ ಫೋನು ಎತ್ತಲ್ವಂತೆ. ಬಾರಿ ಸೌಂಡ್ ಪಾರ್ಟಿ ಅಂತ ಇದ್ದಾರೆ. ಸೌಂಡ್ ಪಾರ್ಟಿ ಅಂದ್ರೆ ಹೆಂಗೆ ಹೇಳಿ? ಎಲ್ಲ ಥರನೂ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಥರನೂ ಅರ್ಥ ಮಾಡ್ಕೋಬೋದು ನೀವು. ಈಗ ಎಷ್ಟು ಖುಷಿ ಇದೆಯೋ ಅದ್ರ 2ರಷ್ಟು ದುಃಖನೂ ಇದೆ ಸರ್. ಯಾಕೆ ಸರ್? ಈಗ ಮಾದೇವ ಸಿನಿಮಾ ನಿಮ್ಗೆ ಗೊತ್ತಿರೋ ಪ್ರಕಾರ ನೋಡಿ, 25 ದಿನ ಸಕ್ಸಸ್ ಮೀಟ್ ಮಾಡಿದ್ವಿ, ಸಕ್ಸಸ್ ಪಾರ್ಟಿ ಮಾಡಿದ್ವಿ. ಸುಮಾರು ಒಂದೂವರೆ ವರ್ಷದಿಂದ ಯಾವುದೂ ಕನ್ನಡ ಸಿನಿಮಾ ಬರಲಿಲ್ಲ. ಇವತ್ತು 6th ವೀಕ್ ರನ್ನಿಂಗ್, 6ನೇ ವಾರಕ್ಕೆ ನಾವು ಹೆಜ್ಜೆ ಇಕ್ತಾ ಇದ್ದೀವಿ. ಒಂದು ನಿರ್ಮಾಪಕನಾಗಿ ನಂಗೆ ತುಂಬ ಖುಷಿ ಇದೆ. ಮಾದೇವ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ, ಕಲೆಕ್ಷನ್ಸು ಚೆನ್ನಾಗಿ ಆಗ್ತಾ ಇರೋದ್ರಿಂದ ಖುಷಿ ಇದೆ ಒಂದು ಕಡೆ. ಮತ್ತು ಎಲ್ಲರಿಗೂ ಗೊತ್ತಿರೋ ಥರ ಈಗ ಕೇಶವ್ ಅವರು ನಾನು ಇಬ್ಬರು ಸೇರಿ ಸಿನಿಮಾ ಮಾಡಿರೋದು. ಇದರಲ್ಲಿ ನಮ್ಮ ಮೈಕೋ ನಾಗಣ್ಣ ಅವರು ಒನ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಅವರು ಮಾಡಿ, ನಾವು ಜೊತೆಯಲ್ಲಿ ಫಸ್ಟು ನಾವು ಮೈಕೋ ನಾಗರಾಜ್ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಮತ್ತು ಎಲ್ಲ ಬಂದು ಮತ್ತು ಈಗ ಕೇಶವ್ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟು ಅವರು ಪ್ರೊಡ್ಯೂಸರ್, ನಾನು ಕೋ ಪ್ರೊಡ್ಯೂಸರ್ ಥರ ಸಿನಿಮಾ ಮಾಡ್ಕೊಂಡೋದ್ವಿ. ಈಗ ದುಡ್ಡು ಬರ್ತಾ ಇದೆ. ಈಗ ಇವರು ದುಡ್ಡು ಕೊಡೋದಕ್ಕೆ ನನಗೆ ಹಿಂದಿ ರೈಟ್ಸ್ ಬರ್ಕೊಟ್ಟಿದ್ರು, ಆಯಿತಾ. ಥಿಯೇಟ್ರಿಕಲಲ್ಲಿ ಫಸ್ಟು ಮುಂಚೆ ಏನೇ ಆದ್ರೂ ನಿಮಗೆ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾಯಿದ್ರು, ಕೊಡೋದಕ್ಕೆ ಇಲ್ಲ. ಕೇಳಿದ್ರೆ ಯಾರೂ ಸ್ಪಂದಿಸ್ತಾ ಇಲ್ಲ. ಚೇಂಬರ್ಗೆ ಹೋದ್ರೂ ನನಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ.
ವಿನೋದ್ ಸರ್ ಒಬ್ಬರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಎಲ್ಲೂ ಸಹ ನನಗೆ ಸುಮಂತ್ ಅವರೇ ನೀವು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀರಿ, ನೀವು ದುಡ್ಡು ಹಾಕಿರೋದು ಸತ್ಯ, ನಿಮ್ಮ ದುಡ್ಡು ಎಲ್ಲೂ ಹೋಗೋದಿಲ್ಲ, ಹಿಂದಿ ನಿಮ್ಮ ಹತ್ರ ಇದೆ, ನನ್ನವ್ರಿಗೂ ಗೊತ್ತಾಗುತ್ತೆ ಹಿಂದಿ ಬಿಸ್ನೆಸ್ ಆಗೋವಾಗ ನಿಮ್ಮ ದುಡ್ಡು ಏನಿದೆ ನಿಮಗೆ ಸೇರಿಸೋ ಜವಾಬ್ದಾರಿ ನಿಮ್ಮ ಪರ ಯಾವತ್ತೂ ನಾನು ಡೇ ಒನ್ನಿಂದನೂ ಕೈ ಹಿಡ್ಕೊಂಡಿದ್ದೀನಿ, ಕೊನೆವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ವಿನೋದ್ ಅಣ್ಣ ಒಬ್ಬರು ಮಾತ್ರ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಡೈರೆಕ್ಟ್ರೂ ಅವ್ರಿಗೂ ಒಂದು 37 ಲಕ್ಷ ರೂಪಾಯಿ ಅವರು ಮನೆ ಮಾರಿ ಎಲ್ಲ ಲೋನ್ ತೊಗೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಆಯಿತಾ, ಡೈರೆಕ್ಟ್ರುಗಳಿಗೆ ಕ್ಯಾಮ್ರಾಮ್ಯಾನ್ಗಳಿಗೆ ನಾವು ದುಡ್ಡು ಕೊಡಬೇಕು ಪ್ರೊಡ್ಯೂಸರ್ಸು, ಇಲ್ಲಿ ಹಂಗಿಲ್ಲ, ಕ್ಯಾಮ್ರಾಮ್ಯಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಡೈರೆಕ್ಟ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಿಟ್ಟರೆ ಹೀರೋ ಸರು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಸರ್ ಪ್ರೊಡ್ಯೂಸರಿಂದ ಏನೂ ಸಿನಿಮಾ ಆಗಿಲ್ಲ ಸರ್, ಇಲ್ಲಿ ಪ್ರೊಡ್ಯೂಸರ್ ಇವತ್ತು ಕೇಶವ್ ಅವರಿಂದ ಏನು ಸಿನಿಮಾ ಆಗಿಲ್ಲ. ಸಿನಿಮಾ ಆಗಿರೋದೆಲ್ಲನೂ ಹೀರೋಯಿಂದ, ಡೈರೆಕ್ಟ್ರಿಂದ, ಕ್ಯಾಮ್ರಾಮನಿಂದ, ಅರ್ಥ ಆಯ್ತಾ, ಟೆಕ್ನಿಷಿಯನ್ಸಿಂದ, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ದುಡ್ಡು ಇದು ಮಾದೇವ ಸಿನಿಮಾ. ಪ್ರೊಡ್ಯೂಸರ್ ಒಬ್ಬರು ದುಡ್ಡಂತೂ ಅಲ್ಲ. ನಾನು ಒನ್ ಆಫ್ ದಿ ಪ್ರೊಡ್ಯೂಸರ್, ನಮ್ಮದು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ನನ್ನ ಒಬ್ಬನ ದುಡ್ಡು ಇಲ್ಲ ಕೇಶವ್ ಅವ್ರ ದುಡ್ಡು ಅಂತಂತೂ ನಾನು ಹೇಳ್ತಾ ಇಲ್ಲ. ಈಗ ನವೀನ್ ಅವರು ಬ್ಯಾನರಲ್ಲಿ ನಕ್ಷತ್ರ ಸ್ಟುಡಿಯೋಸಲ್ಲಿ ಸಿನಿಮಾ ಇತ್ತು. ನಕ್ಷತ್ರ ಸ್ಟುಡಿಯೋಸಲ್ಲಿ ಸಿನಿಮಾ ಇದ್ದಾಗ ನಾನು, ನಾಗಣ್ಣ ಅವರು, ಮೈಕೋ ನಾಗರಾಜ್ ಅವರು ಬಂಡವಾಳ ಹೊಂದಿರ್ತೀವಿ. ಸುಮಾರು ಏನಿಲ್ಲ ಅಂದ್ರೂ ಒಂದು 2.5 ಕೋಟಿ ಆಲ್ರೆಡಿ ನಾವು ಬಂಡವಾಳ ಹಾಕಿ ಒಂದಷ್ಟು ಸಿನಿಮಾ ಶೂಟಿಂಗ್ ಎಲ್ಲ ಆಗಿ ಒಂದು ಮಟ್ಟಕ್ಕೆ ಬಂದಿರುತ್ತೆ. ಮತ್ತು ನಮಗೆ ಒಂದು ಸಿನಿಮಾನ ಒಂದು ದೊಡ್ಡ ಬಜೆಟಲ್ಲಿ ಹೋಗ್ತಾ ಇರೋದ್ರಿಂದ ನವೀನ್ ಬಂದುಬಿಟ್ಟು ಕೇಶವ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಕೇಶವ್ ಅವರು ಇಂಟ್ರೆಸ್ಟಲ್ಲಿ ಇರ್ತಾರೆ. ಏನೋ ಅವ್ರಿಗೆ ಹೆಂಗೆ ಅಂದರೆ ಎಲ್ಲಾದರೂ ದುಡ್ಡು ಹಾಕಿ 1 ಕೋಟಿ ಎತ್ತಿ ಹಾಕ್ಬಿಟ್ಟು ಒಂದು 100 ಕೋಟಿ ಮಾಡ್ಕೊಂಬಿಡೋಣ, ಅರ್ಥ ಆಯ್ತಾ, ಇಲ್ಲಾಂದರೆ ಸಿಕ್ಕಿದ್ರೆ ಎಲ್ಲರಿಗೂ ಯಾಮರ್ಸ್ಬಿಡೋಣ, ಮೋಸ ಮಾಡಿಬಿಡೋಣ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ದುಡ್ಡು ಹಾಕಿದ್ರು. ಇಲ್ಲ ಅಂತ ಹೇಳಲ್ಲ, ಹಾಕ್ಬಿಟ್ಟು ಬಂದು ಇವತ್ತು ಎಲ್ಲರಿಗೂ ಯಾವ ಟೆಕ್ನಿಷಿಯನ್ಸ್ಗೂ ಪೇಮೆಂಟ್ ಆಗಲಿಲ್ಲ, ಯಾರಿಗೂ ಪೇಮೆಂಟ್ ಆಗಿಲ್ಲ. ನನಗೂ ಸಹ ಪ್ರತಿಯೊಂದು ನನಗೆ ದಾಖಲೆಗಳು ಮಾಡಿಕೊಟ್ಟಿದ್ದಾರೆ. ನನಗೆ 1.5 ಕೋಟಿ ಬರಬೇಕು ಪ್ಲಸ್ 25% ಶೇರು. ನಾನು ಕೇಸ್ ಹಾಕಿದ್ದೀನಿ, ಸ್ಟೇ ತಂದಿದ್ದೀನಿ. ರಿಲೀಸ್ ಹಿಂದಿನ ದಿವಸ ಕಾಲಿಡ್ಕೊಂಡ್ರು ಸರ್. ನೋಡಿ, ಒಂದು ಸಿನಿಮಾದವನಾಗಿ ಸಿನಿಮಾ ನೋಡಿ ನಮ್ಗೆ ಗೊತ್ತಿರುತ್ತೆ ಸರ್ ನಾವು ಏನು ಅಂತ. 3 ವರ್ಷದಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಅರ್ಥ ಆಯ್ತಾ. ನಮಗೆ ಸಿನಿಮಾ ಚೆನ್ನಾಗಿ ಬಂದಿರೋದು, ಸಿನಿಮಾ ಮೇಲೆ ನಂಬಿಕೆ ಇದೆ. ನನಗೆ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿಕೆ ಇತ್ತು, ವಿನೋದ್ ಸರ್ಗೆ ನಂಬಿಕೆ ಇತ್ತು, ಡೈರೆಕ್ಟ್ರಿಗೆ ನಂಬಿಕೆ ಇತ್ತು, ಕ್ಯಾಮ್ರಾಮ್ಯಾನಿಗೆ ನಂಬಿಕೆ ಇತ್ತು, ನನಗೆ ನಂಬಿಕೆ ಇತ್ತು, ಎಲ್ಲರಿಗೂ ನಂಬಿಕೆ ಇತ್ತು. ಬಟ್ ಕೇಶವ್ ಅವ್ರಿಗೆ ನಂಬಿಕೆ ಇರಲಿಲ್ಲ. ಸಿನಿಮಾ ಹಾಳಾಗೋಗುತ್ತೆ, ಬರೀ ಕೆಟ್ಟ ಮಾತು ಮಾತಾಡೋದು, ಎಲ್ಲರನ್ನೂ ಏಕವಚನದಲ್ಲಿ ಮಾತಾಡೋದು, ಕೆಟ್ಟ ಮಾತುಗಳಲ್ಲಿ ಬ್ಯಾಡ್ ವರ್ಡ್ಸ್ ತುಂಬ ಉಪಯೋಗಿಸಿ ಸಿನಿಮಾ ಬಗ್ಗೆ ಕೂಡ ತಪ್ಪಾಗಿ ಮಾತಾಡ್ತಾಯಿದ್ರು. ಇವತ್ತು ಸಿನಿಮಾ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಕನ್ನಡಿಗರು, ನಮ್ಮ ಕನ್ನಡ ಸಿನಿಮಾ ಬಂದರೆ, ಇಂಥ ಒಳ್ಳೆ ಸಿನಿಮಾ ಬಂದರೆ ಕನ್ನಡಿಗರು ಕೈ ಬಿಟ್ಟಿಲ್ಲ ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ ಸರ್. ಇವತ್ತು ಇವ್ರ ತಲೆ ಎಲ್ಲಿ ಹಿಡ್ಕೊಂತಾರೆ ಸರ್ ಕೇಶವ್ ಅವರು. ಇವತ್ತು ಇಷ್ಟು ಸಕ್ಸಸ್ ಆಗಿದೆಯಲ್ಲ, ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದರೆ ಯಾರಿಗೆ ಸರ್ ಹೋಗ್ತಾ ಇದೆ? ಕೇಶವ್ ಅವ್ರಿಗೆ ತಾನೇ ಹೋಗ್ತಾ ಇದೆ ಸರ್. ಯಾಕೆ ಸರ್ ಸಿನಿಮಾ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಬೇಕು? ಆ ಒಂದೇ ಒಂದು ಕಾರಣಕ್ಕೆ, ಸಿನಿಮಾ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಿಂದಿನ ದಿವಸ 5 ಗಂಟೆಯಲ್ಲಿ UFA ಕ್ಯೂಬಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪರ್ಮಿಷನ್ ನಾನು ಕೊಡ್ತೀನಿ ಸರ್. ಕೇಸ್ ಇನ್ನೂ ರನ್ನಿಂಗಲ್ಲಿದೆ. ಹಿಂದಿ ರೈಟ್ಸ್ ಬರ್ಕೊಟ್ಟಿದ್ದಾರೆ. ಇವತ್ತು ದುಡ್ಡು ಕೇಳಿದ್ರೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ. ನನಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಈ ಹಿಂದಿಯ ಚಿತ್ರಕ್ಕೆ ಸ್ಟೇ ತಂದಿದ್ರು ನಿರ್ಮಾಪಕ ಸುಮಂತ್. ಕೈಕಾಲು ಹಿಡಿದು ಕೊನೆಗೆ ರಿಲೀಸ್ಗೆ ಅನುಮತಿಯನ್ನು ಕೇಶವ್ ಅವರು ಪಡೆದುಕೊಂಡಿದ್ದಾರೆ. ಅಂದರೆ ಸಿನಿಮಾ ಹಿತದೃಷ್ಟಿಯಿಂದ ಹಿಂಗೆಲ್ಲ ಮಾಡೋದು ಬೇಡ, ರಿಲೀಸ್ ಆಗಿಬಿಡ್ಲಿ ಬಿಡಿ ಅಂತ ಸುಮಂತ್ ಅವರು ಕೂಡ ಒಪ್ಕೊಂಡ್ರು. ಮಾದೇವ ಚಿತ್ರದ ಹಿಂದಿ ಡಬ್ಬಿಂಗ್ ರೈಟ್ಸ್ ಹಣ ಕೊಡೋದಾಗಿ ಕೂಡ ಮಾತುಕತೆ ಆ ಕ್ಷಣದಲ್ಲಾಗಿತ್ತು. ಆದರೆ ರೈಟ್ಸ್ ಕೇಳೋಕೆ ಹೋದ ಸುಮಂತ್ಗೆ ಪ್ರಾಣ ಬೆದರಿಕೆ ಹಾಕಿ ಕಳಿಸ್ತಾರಂತೆ ಕೇಶವ್ ಅವರು. ಕೆಟ್ಟ ಪದ ಬಳಕೆ ಮಾಡ್ತಾರಂತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೋಸ ಹೋದ ಅನ್ನದಾತ ಸುಮಂತ್ ಗ್ಯಾರಂಟಿ ಸ್ಟುಡಿಯೋದಲ್ಲಿ ಅಳಲು ತೋಡ್ಕೊಳ್ಳೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ.